ಖಾಲಿ ನಿವೇಶನದ ವಿಚಾರಕ್ಕೆ ಜಗಳ ಆಗಿ ಕಾರ್ಗೆ ಪುಂಡರು ಬೆಂಕಿ ಹಚ್ಚಿದ್ದಾರೆ. ರಾತ್ರಿ ಮನೆಯ ಎದುರು ನಿಲ್ಲಿಸಿದಂತಹ ಕಾರ್ಗೆ ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚಿರುವಂತಹ ಘಟನೆ ಬೀದರ್ ಜಿಲ್ಲೆಯ ಶಿವನಗರದಲ್ಲಿ ನಿನ್ನೆ ಮಧ್ಯರಾತ್ರಿ ಈ ಘಟನೆ ಆಗಿದೆ. ರಮೇಶ್ ಗಾಯಕ್ವಾಡ್ ಅನ್ನೋರಿಗೆ ಸೇರಿರುವಂತಹ ಕಾರು ಸುಟ್ಟು ಕರಕಲಾಗಿದೆ. ರಮೇಶ್ ಕಾರ್ಗೆ ಬೆಂಕಿ ಹಚ್ಚಿ ಪುಂಡಾಟವನ್ನು ಮೆರೆದಿರೋದು ಸುದರ್ಶನ್ ಅನ್ನೋ ವ್ಯಕ್ತಿ. ಕಾರ್ಗೆ ಬೆಂಕಿ ಹಚ್ಚುತ್ತಾ ಇರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸರಿಯಾಗಿದೆ. ರಮೇಶ್ ಹಾಗೂ ಸುದರ್ಶನ್ ನಡುವೆ ಜಾಗದ ವಿಚಾರಕ್ಕೆ ತಕರಾರಿತ್ತು. ಆ ಒಂದು ವಿಚಾರವಾಗಿ ಈ ಕೃತ್ಯವನ್ನ ಎಸಗಿದ್ದಾನೆ ಅಂತ ಗೊತ್ತಾಗಿದೆ. ಕಾರಿಗೆ ಬೆಂಕಿ ಹಚ್ಚಿ ಮನೆಯ ಆವರಣದಲ್ಲಿದ್ದಂತಹ ವಸ್ತುವನ್ನ ಬಿಸಾಡಿ ದಾಂಧಲೆಯನ್ನು ಕೂಡ ಎಸಗಿದ್ದಾನೆ. ಘಟನಾ ಸ್ಥಳಕ್ಕೆ ನ್ಯೂಟೌನ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿಸಿಟಿವಿ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಖಾಲಿ ನಿವೇಶನ ವಿಚಾರಕ್ಕೆ ಜಗಳ ಆಗಿದೆ. ಆ ಒಂದು ಜಗಳದ ಹಿನ್ನೆಲೆಯಲ್ಲಿ ಸುದರ್ಶನ್ ಹಾಗೂ ರಮೇಶ್ ನಡುವೆ ನಡೆದಿರುವಂತಹ ಜಗಳ ನಂತರ ಮಧ್ಯರಾತ್ರಿಯಲ್ಲಿ ಸುದರ್ಶನ್ ರಮೇಶ್ ಕಾರ್ಗೆ ಈ ರೀತಿಯಾಗಿ ಬೆಂಕಿಯನ್ನು ಹಚ್ಚಿರೋದು, ಬೆಂಕಿಯನ್ನು ಹಚ್ಚುತ್ತಾ ಇರುವಂತಹ ಸಂದರ್ಭದ ದೃಶ್ಯಗಳು ಸಿಸಿಟಿವಿಯಲ್ಲೂ ಕೂಡ ರೆಕಾರ್ಡ್ ಆಗಿದೆ. ಆ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಜೊತೆಗೆ ಮನೆಯ ಆವರಣದಲ್ಲಿದ್ದಂತಹ ವಸ್ತುಗಳನ್ನು ಕೂಡ ಎಸೆದು ಅಲ್ಲಿ ದಾಂಧಲೆಯನ್ನು ಮಾಡಿರೋದು, ಆ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಬೀದರ್ ಜಿಲ್ಲೆಯ ಶಿವನಗರದಲ್ಲಿ ನಿನ್ನೆ ಮಧ್ಯರಾತ್ರಿ ನಡೆದಿರುವಂತಹ ಘಟನೆ ಇದು. ರಮೇಶ್ ಹಾಗೂ ಸುದರ್ಶನ್ ನಡುವೆ ಜಾಗದ ವಿಚಾರಕ್ಕೆ ತಕರಾರಿತ್ತು. ಆ ವಿಚಾರವಾಗಿ ಜಗಳ ಕೂಡ ಆಗಿತ್ತು. ಆದರೆ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಸುದರ್ಶನ್ ಈ ರೀತಿಯಾಗಿ ಕೃತ್ಯವನ್ನ ಮಾಡಿರೋದು. ಮನೆ ಮುಂದೆ ನಿಲ್ಲಿಸಿದಂತಹ ಕಾರ್ಗೆ ಬೆಂಕಿ ಇಟ್ಟಿದ್ದಾನೆ. ಮನೆಯ ಎದುರು ನಿಲ್ಲಿಸಿದಂತಹ ಕಾರ್ಗೆ ಕಿಡಿಗೇಡಿಗಳು ಬೆಂಕಿಯನ್ನ ಹಚ್ಚಿರುವಂತಹ ಘಟನೆ ಬೀದರ್ ಜಿಲ್ಲೆಯ ಶಿವನಗರದಲ್ಲಿ ನಿನ್ನೆ ಮಧ್ಯರಾತ್ರಿ ಈ ಘಟನೆ ಆಗಿದೆ. ರಮೇಶ್ ಗಾಯಕ್ವಾಡ್ ಅನ್ನೋರಿಗೆ ಸೇರಿರುವಂತಹ ಕಾರು ಸುಟ್ಟು ಕರಕಲಾಗಿದೆ. ರಮೇಶ್ ಕಾರ್ಗೆ ಬೆಂಕಿ ಹಚ್ಚಿ ಪುಂಡಾಟವನ್ನು ಮೆರೆದಿರೋದು ಸುದರ್ಶನ್ ಅನ್ನೋ ವ್ಯಕ್ತಿ. ಕಾರ್ಗೆ ಬೆಂಕಿ ಹಚ್ಚುತ್ತಾ ಇರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲೂ ಕೂಡ ಸರಿಯಾಗಿದೆ. ರಮೇಶ್ ಹಾಗೂ ಸುದರ್ಶನ್ ನಡುವೆ ಜಾಗದ ವಿಚಾರಕ್ಕೆ ತಕರಾರಿತ್ತು. ಆ ಒಂದು ವಿಚಾರವಾಗಿ ಈ ಕೃತ್ಯವನ್ನ ಎಸಗಿದ್ದಾನೆ ಅಂತ ಗೊತ್ತಾಗಿದೆ. ಕಾರಿಗೆ ಬೆಂಕಿ ಹಚ್ಚಿ ಮನೆಯ ಆವರಣದಲ್ಲಿದ್ದಂತಹ ವಸ್ತುವನ್ನ ಬಿಸಾಡಿ ದಾಂಧಲೆಯನ್ನು ಕೂಡ ಎಸಗಿದ್ದಾನೆ. ಘಟನಾ ಸ್ಥಳಕ್ಕೆ ನ್ಯೂಟೌನ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸಿಸಿಟಿವಿ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಖಾಲಿ ನಿವೇಶನ ವಿಚಾರಕ್ಕೆ ಜಗಳ ಆಗಿದೆ. ಆ ಒಂದು ಜಗಳದ ಹಿನ್ನೆಲೆಯಲ್ಲಿ ಸುದರ್ಶನ್ ಹಾಗೂ ರಮೇಶ್ ನಡುವೆ ನಡೆದಿರುವಂತಹ ಜಗಳ ನಂತರ ಮಧ್ಯರಾತ್ರಿಯಲ್ಲಿ ಸುದರ್ಶನ್ ರಮೇಶ್ ಕಾರ್ಗೆ ಈ ರೀತಿಯಾಗಿ ಬೆಂಕಿಯನ್ನು ಹಚ್ಚಿರೋದು, ಬೆಂಕಿಯನ್ನು ಹಚ್ಚುತ್ತಾ ಇರುವಂತಹ ಸಂದರ್ಭದ ದೃಶ್ಯಗಳು ಸಿಸಿಟಿವಿಯಲ್ಲೂ ಕೂಡ ರೆಕಾರ್ಡ್ ಆಗಿದೆ. ಆ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಜೊತೆಗೆ ಮನೆಯ ಆವರಣದಲ್ಲಿದ್ದಂತಹ ವಸ್ತುಗಳನ್ನು ಕೂಡ ಎಸೆದು ಅಲ್ಲಿ ದಾಂಧಲೆಯನ್ನು ಮಾಡಿರೋದು, ಆ ದೃಶ್ಯಗಳನ್ನು ಕೂಡ ನೋಡ್ತಾ ಇದ್ದೀರಿ. ಬೀದರ್ ಜಿಲ್ಲೆಯ ಶಿವನಗರದಲ್ಲಿ ನಿನ್ನೆ ಮಧ್ಯರಾತ್ರಿ ನಡೆದಿರುವಂತಹ ಘಟನೆ ಇದು. ರಮೇಶ್ ಹಾಗೂ ಸುದರ್ಶನ್ ನಡುವೆ ಜಾಗದ ವಿಚಾರಕ್ಕೆ ತಕರಾರಿತ್ತು. ಆ ವಿಚಾರವಾಗಿ ಜಗಳ ಕೂಡ ಆಗಿತ್ತು. ಆದರೆ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಸುದರ್ಶನ್ ಈ ರೀತಿಯಾಗಿ ಕೃತ್ಯವನ್ನ ಮಾಡಿರೋದು. ಮನೆ ಮುಂದೆ ನಿಲ್ಲಿಸಿದಂತಹ ಕಾರ್ಗೆ ಬೆಂಕಿ ಇಟ್ಟಿದ್ದಾನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.